ಇವತ್ತಿನ ಪಾಪ್ಯುಲೇಷನ್ ಏನು 2011ರ ಸೆನ್ಸಸ್ ರೇಷನ್ ಕಾರ್ಡ್ ಪ್ರಯಾರಿಟಿ ಕಾರ್ಡ್ ಇವತ್ತಿಗೆ ಕೊಟ್ಟಿರುವಂತದ್ದು ಅವರ ಈಗಿರೋದು 1.5 ಕೋಟಿ ಜನಸಂಖ್ಯೆ. 2011ರ ಸೆನ್ಸಸ್ ಪ್ರಕಾರ 83,98,537 ಜನ ಇದ್ದಾರೆ ಅಂತ 2011ರ ಸೆನ್ಸಸ್ ಪ್ರಕಾರ ಬಿಬಿಎಂಪಿ ಏರಿಯಾದಲ್ಲಿ. ಅದಕ್ಕೆ ಕವರ್ ಆಗಿರುವಂತ ಪಾಪ್ಯುಲೇಷನ್ 24 ಲಕ್ಷ. ಇವತ್ತಿನ ಇದಕ್ಕೆ ಕೊಟ್ಟಿರುವಂತದ್ದು 24 ಲಕ್ಷ. ಆದರೆ ಸೆನ್ಸಸ್ ಇರೋದು 2011. ಒಟ್ಟು ರೇಷನ್ ಕಾರ್ಡ್ ಟೋಟಲಿ ರೇಷನ್ ಕಾರ್ಡು, ಅಂತ್ಯೋದಯ, ಪ್ರಯಾರಿಟಿ ಕಾರ್ಡ್ ಎಲ್ಲ ಸೇರಿಸ್ರೆ 7,10,000 ಜನಕ್ಕೆ ಮಾತ್ರ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಇದೆಲ್ಲ ತಗೊಂಡ್ರು 2011ರ ಸೆನ್ಸಸ್ ಪ್ರಕಾರ ತಗೊಂಡು ರೇಷನ್ ಕಾರ್ಡ್ ಇವತ್ತಿಗೆ ತಗೊಂಡ್ರೆ 28% ಅಂತ ತೋರಿಸ್ತಿದ್ದಾರೆ. ಆದ್ರೆ ಇವತ್ತಿನ ಜನಸಂಖ್ಯೆ ನಾವೇನಾದ್ರು ತಗೊಂಡ್ರೆ 15% ಇಲ್ಲ. 15% ಜನಕ್ಕೂ ಬೆಂಗಳೂರು ನಗರದಲ್ಲಿ ಪ್ರಯಾರಿಟಿ ಕಾರ್ಡ್ ಅನ್ನ 15% ಜನಕ್ಕೂ ಕೊಟ್ಟಿಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ನಗರ ಪ್ರದೇಶದಲ್ಲಿ ಇನ್ನ ಹೆಚ್ಚಿನ ಬಡಸ್ತನ ಇರುವಂತದ್ದು. ಬಡಸ್ತನ ಎಲ್ಲಿವರೆಗೂ ಅಂದ್ರೆ ನಾವು ಮನೆಗಳನ್ನ ಆಶ್ರಯ ಮನೆಗಳನ್ನ ಕೊಡದೆ ಈಗಾಗಲೇ 25 ವರ್ಷದ ಮೇಲಾಗಿದೆ, 25-30 ವರ್ಷ ಆಗಿದೆ ಒಂದು ಆಶ್ರಯ ಮನೆಗಳು ಕೊಟ್ಟಿದ್ದಾಗಿಲ್ಲ. ಮುಖ್ಯಮಂತ್ರಿ ಗೃಹ ಯೋಜನೆಯಲ್ಲಿ 1 ಲಕ್ಷ ಮನೆಗೆ ಕರೆದು ಈಗಾಗಲೇ 12 ವರ್ಷ ಕಾಲ ಆಗಿದೆ. 12 ವರ್ಷ ಕಾಲ ಆಗಿ ಇವತ್ತಿಗೂ 50,000 ರೂಪಾಯಿ ದುಡ್ಡು ಕಟ್ಟಿರುವಂತದ್ದು ಬರೀ 13,000 ಜನ ಮಾತ್ರ. ಬಡಸ್ತನ ಯಾವ ಮಟ್ಟಕ್ಕಿದೆ ಅಂತ ನೀವು ಯೋಚನೆ ಮಾಡಿ. ಇಲ್ಲಿ ಆರೋಗ್ಯ ವ್ಯವಸ್ಥೆ ಆಗ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಒಂದು ಜಿಲ್ಲೆನಲ್ಲಿರೋಷ್ಟು ಆರೋಗ್ಯ ಕೇಂದ್ರಗಳು, ಒಂದು ಜಿಲ್ಲೆನಲ್ಲಿರೋಷ್ಟು ಆರೋಗ್ಯ ಕೇಂದ್ರ 25% ಜನಸಂಖ್ಯೆ ಇರುವಂತಹ ಬೆಂಗಳೂರು ನಗರದಲ್ಲಿ ಒಂದು ಜಿಲ್ಲೆನಲ್ಲಿರುವಷ್ಟು ಆರೋಗ್ಯ ಕೇಂದ್ರಗಳನ್ನು ಇಲ್ಲ. 150 ಆರೋಗ್ಯ ಕೇಂದ್ರಗಳು ಇಡೀ ಬೆಂಗಳೂರಿನಲ್ಲಿ ಇರುವಂತದ್ದಿದೆ. ನೀವು ಕಾಲೇಜುಗಳು ನೋಡಿದ್ರೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಇರುವಂತ ನಮ್ಮ ಬೆಂಗಳೂರಿನ 25% ಜನಸಂಖ್ಯೆ ಪರಮೇಶ್ವರ್ ಸರ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳು ಇರೋದು ಸಂಖ್ಯೆ ನೀವೇನಾದ್ರು ಕೇಳಿಸ್ಕೊಂಡ್ರೆ 18 ಕಾಲೇಜು ಇಲ್ಲ. ನಾಟ್ ಇವನ್ 18. ಕೆಲವು ಕ್ಷೇತ್ರದಲ್ಲೇ 18 ಕಾಲೇಜ್ ಇದಾವೇನು, 18 ಇಡೀ ಜಿಲ್ಲೆಗಿಲ್ಲ, ಇಡೀ ಬೆಂಗಳೂರು ನಗರಕ್ಕೆ. ಆ ರೀತಿ ನೋಡ್ಕೊಂಡಾಗ ಬಡವ್ರ ಜನಕ್ಕೆ ಇಲ್ಲಿ ಮನೆ ಇಲ್ಲ, ಆರೋಗ್ಯ ಸೇವೆ ಇರೋಲ್ಲ, ಯಾವುದು ಮೂಲಭೂತ ಸೌಕರ್ಯ, ಇಲ್ಲಿ ಏನು ಸೌಕರ್ಯಗಳು ಸಿಗುವಂತದ್ದೇನಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಕನಿಷ್ಠ 50% ಜನಕ್ಕೆ, ಈಗ ಬರೀ 15% ಜನಕ್ಕೆ ಸಿಕ್ಕಿದೆ. ಆದಾಯ ಮಿತಿಯನ್ನು ಹೆಚ್ಚಿಸ್ಕೊಡಿ, ಪರಿಷ್ಕರಣೆಯನ್ನು ಮಾಡಿಕೊಡಿ. ಮತ್ತು ಏನು ನೀವೇ ಹೇಳಿದ್ದೀರ ನಿಮ್ಮ ಕಂಡೀಷನ್ಸ್ ನಲ್ಲಿ ಆಟೋ ಡ್ರೈವರ್ಗಳಿಗೆ ಕೊಡಲೇಬೇಕು, ಮ್ಯಾಕ್ಸಿ ಕ್ಯಾಬಿನ ಡ್ರೈವರ್ ಕೊಡಲೇಬೇಕು. ಆಟೋ ಡ್ರೈವರ್ಗಳಿಗೂ ಇಲ್ಲ, ಮ್ಯಾಕ್ಸಿ ಕ್ಯಾಬಿನ ಡ್ರೈವರ್ಗೂ ಇಲ್ಲ, ವಿಧವೆಯರಿಗಿಲ್ಲ, ವಿಕಲಚೇತನರಿಗಿಲ್ಲ, ಅಥವಾ ಯಾವುದೇ ಒಂದು ಮಾರಕ ಕಾಯಿಲೆಯಿಂದ ತುತ್ತಾಗಿರೋ ವ್ಯಕ್ತಿಗಳಿಗೆ, ಬಳಲ್ತಿರೋಂಥ ವ್ಯಕ್ತಿಗಳಿಗೂ ರೇಷನ್ ಕಾರ್ಡ್ ಇಲ್ಲ. ಈ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ನಾನು ಆಹಾರ ಸಚಿವರಲ್ಲಿ, ನೀವು ಹಿರಿಯರು, ಬಡವರ ಬಗ್ಗೆ ಕಾಳಜಿ ಇರುವಂಥವ್ರು, ಹಾಗಾಗಿ ಬೆಂಗಳೂರು ನಗರದಲ್ಲೇ ನೀವು ಎಲ್ಲ ಅನುಕೂಲ ಇರೋರು, ಹೆಚ್ಚು ಕಡಿಮೆ ಇರೋರೆಲ್ಲ, ಆದರೆ ಬೆಂಗಳೂರು ನಗರದಲ್ಲಿ ಅನುಕೂಲ ಪಡ್ಕೋತಾರೆ. ಆ ನಗರಕ್ಕೆ ಸರ್ಕಾರಗಳಿಂದ ವಿರಳವಾಗಿ ಒಳ್ಳೆ ಕೆಲಸ ಆಗುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮನ್ನ ಇವತ್ತು ಅಪರೂಪಕ್ಕೆ ನಮಗೆ ಸಭಾಧ್ಯಕ್ಷರು ಅವಕಾಶವನ್ನು ಮಾಡಿಕೊಟ್ಟು ಈ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾರೆ. ತಮ್ಮಯ್ಯ, ನಿಮಗೆ ತೃಪ್ತಿಯಾಗಿ ಚೆನ್ನಾಗಿ ಊಟ ಮಾಡಿ ಎಲ್ಲಾನು ಪಡ್ಕೊಂಡ್ರು ಬೆಂಗಳೂರು ನಗರಕ್ಕೇನು ಅನುಕೂಲ ಸಿಕ್ಕಿಲ್ಲ ತಮ್ಮಯ್ಯನವರೇ. ಇಲ್ಲಿ ಕಷ್ಟ ನಾವೇ ಎಷ್ಟೋ ಸಲ ಈ ನಗರಕ್ಕೆ ಅನ್ಯಾಯ ಮಾಡಿದ್ವಲ್ಲ. ಈ ಚುನಾಯಿತ ಪ್ರತಿನಿಧಿಗಳಾಗಿ ನಗರವನ್ನು ಪ್ರತಿನಿಧಿಸಿ ಬಡವ್ರ ಪರವಾಗಿ ಏನು ಕೆಲಸ ಮಾಡ್ಲಿಕ್ಕಾಗಿಲ್ಲ ಅಂತ ಆತ್ಮಾವಲೋಕನ ಮಾಡಿದಾಗ ನಿಜಕ್ಕೂ ನೋವಾಗುತ್ತೆ ಸಭಾಧ್ಯಕ್ಷರೇ. ಮನೆ ಬಡವರಿಗೇನು ಅವ್ರ ಪರವಾಗಿ ರಸ್ತೆಗಳಾಗ್ತೀವಿ, ಒಂದಿಷ್ಟು ಕೆಲಸಗಳು ಮಾಡ್ಕೊಂಡು ಬಂದ್ಬಿಡ್ತೀವಿ, ಆದರೆ ನಿಜಕ್ಕೂ ಬಡವರಿಗೆ ಅನುಕೂಲತೆ ಕೊಡೋದ್ರಲ್ಲಿ ನಾವು ವಿಫಲರಾಗಿದ್ವಿ. ಹಾಗಾಗಿ ದಯವಿಟ್ಟು ನಾನು ಆಹಾರ ಸಚಿವರಲ್ಲಿ ಕೈ ಮುಗ್ದು ಕೇಳ್ಕೊತೀನಿ, ನಗರದ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ಈ ಪ್ರಯಾರಿಟಿ ಕಾರ್ಡ್ಗಳನ್ನು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 50% ಜನಕ್ಕೆ ಕೊಡುವಂಥದ್ದು ವ್ಯವಸ್ಥೆ ಆಗಲಿ.